ನಮಸ್ಕಾರ ಸ್ನೇಹಿತರೆ, ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಆಲ್ ನ್ಯೂ 2025 ಮಾಡೆಲ್ ಬಜಾಜ್ ಪ್ಲಾಟಿನಾ 110cc ಬೈಕ್ ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಸ್ಪೆಸಿಫಿಕೇಶನ್, ಫೀಚರ್ಸ್, ಈ ಗಾಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ಕೊನೆಯಲ್ಲಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. ಬಜಾಜ್ ಪ್ಲಾಟಿನಾ 110cc ಬೈಕು ಜಾಸ್ತಿ ಮೈಲೇಜ್ ಕೊಡೋ ಬೈಕು. ಈ ಮೈಲೇಜ್ ಬಗ್ಗೆ ನಾನೇನು ಹೊಸದಾಗಿ ಹೇಳ್ತಿಲ್ಲ. ಈ ಗಾಡಿ ಲಾಂಚ್ ಆದಾಗಿಂದನೂ ಮೈಲೇಜ್ ಕೊಡೋ ಬೈಕ್ ಅಂತಾನೆ ಎಲ್ಲರೂ ಕರೆಯೋದು. ಇಂಗ್ಲಿಷ್ ಅಲ್ಲಿ ಈ ಒಂದು ಬೈಕಿಗೆ ಫ್ಯೂಯಲ್ ಎಫಿಷಿಯನ್ಸಿ ಬೈಕ್ ಅಂತ ಕರೀತಾರೆ. ಈ ಒಂದು ಇಂಜಿನ್ ಮೊದಲು ಕಾರ್ಬೊರೇಟರ್ ಇಂಜಿನ್ ಅಲ್ಲಿ ಬರ್ತಿತ್ತು. ಅವಾಗ್ಲೇನೆ ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಇತ್ತು. ಈಗ ಹೊಸ ಮಾಡೆಲ್ ನಲ್ಲಿ ಅಂದ್ರೆ 2025 ಹೊಸ ಮಾಡೆಲ್ ನಲ್ಲಿ FI ಇಂಜಿನ್ ಬರ್ತಾ ಇದೆ. ಸೊ ಫ್ಯೂಯಲ್ ಎಫಿಷಿಯನ್ಸಿ ಈ ಒಂದು ಬೈಕ್ ನಲ್ಲಿ ಈಗ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಮೊದಲು ಮೈಲೇಜ್ ಒಂದು 70 ಕೊಡ್ತಿತ್ತು ಸಿಟಿಯಲ್ಲಿ, ಈಗ 75 ಕೊಡ್ಬೋದು. ಈಗ 2025 ಮಾಡೆಲ್ ನಲ್ಲಿ ಕಾರ್ಬೊರೇಟರ್ ಇಂಜಿನ್ ಬರಲ್ಲ, FI ಇಂಜಿನ್ ಅಷ್ಟೇ ಬರೋದು. ಲುಕ್ಸ್ ವಿಚಾರಕ್ಕೆ ಬಂದಾಗ ಸಬ್ಜೆಕ್ಟಿವ್, ನನಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಆದ್ರೆ ಮೈಲೇಜ್ ವಿಚಾರಕ್ಕೆ ಬಂದಾಗ ಈ ಒಂದು ಬೈಕ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಿಟಿಯಲ್ಲಿ ಓಡಿಸ್ಬೇಕಾದ್ರೆ ಈ ಒಂದು ಬೈಕ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ಈ ಬೈಕ್ ನ ಓವರ್ ಆಲ್ ಲೆಂತ್ ಬಂದು 2000 mm ಬರುತ್ತೆ. ಲಾಂಗ್ ಸೀಟ್ ಇರುತ್ತೆ. ಓವರ್ ಆಲ್ ವಿಡ್ತ್ ಬಂದು 740 mm ಬರುತ್ತೆ. ಸೊ ಸಿಟಿ ಟ್ರಾಫಿಕ್ ಅಲ್ಲಿ ಆರಾಮಾಗಿ ನುಗ್ಗಿಸ್ಕೊಂಡು ಹೋಗ್ಬೋದು, ಮತ್ತೆ ಗಲ್ಲಿಲೆಲ್ಲ ಅಡ್ಡಾಡ್ಬೋದು ಈ ಒಂದು ಬೈಕ್ ನಲ್ಲಿ. ಹೈಟ್ ವಿಚಾರಕ್ಕೆ ಬಂದಾಗ 1100 mm ಬರುತ್ತೆ. ಸೊ ಒಂದ್ ಸ್ವಲ್ಪ ಹೈಟ್ ಇರುತ್ತೆ ಗಾಡಿ. ವೀಲ್ ಬೇಸ್ ವಿಚಾರಕ್ಕೆ ಬಂದಾಗ 1255 mm ಬರುತ್ತೆ. ಬ್ರೇಕಿಂಗ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ವಿಚಾರಕ್ಕೆ ಬಂದಾಗ 200 mm ಬರುತ್ತೆ. ಸೊ ಆರಾಮಾಗಿ ಯಾರು ಬೇಕಾದ್ರೂ ಓಡಿಸಬಹುದು, 5 feet ಗಿನ್ನ ಜಾಸ್ತಿ ಇರೋರು. ಓವರ್ ಆಲ್ ತೂಕ ಬಂದು 122 kg. ಆರಾಮಾಗಿ ಡೆಲಿವರಿ ಬಾಯ್ಸ್, ಆಫೀಸ್, ಕಾಲೇಜ್ಗೆ ಹೋಗೋರು ಯಾರು ಬೇಕಾದ್ರೂ ಈ ಗಾಡಿನ ತಾನ್ಬೋದು. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಆಲೋಜನ್ ಬಲ್ಬ್ ಬರುತ್ತೆ ವಿತ್ DRL ಬರುತ್ತೆ. ಹೆಡ್ ಲ್ಯಾಂಪ್ ಬೆಸಲ್ಸ್ ನ ಕ್ರೋಮ್ ಫಿನಿಶಿಂಗ್ ಮಾಡಿದ್ದಾರೆ. ಚಿಕ್ಕದಾಗ ಒಂದು ವೈಸರ್ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ ಆಲೋಜನ್ ಬಲ್ಬ್. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ ಆಲೋಜನ್ ಬಲ್ಬ್. ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಅನಲಾಗ್ ಸ್ಪೀಡೋಮೀಟರ್ ಬರುತ್ತೆ. ಫ್ಯೂಯಲ್ ಗೇಜ್ ಎಲ್ಲ ತೋರಿಸುತ್ತೆ. ಸಮ್ ವಾರ್ನಿಂಗ್ ಲೈಟ್ಸ್ ಎಲ್ಲ ಬರುತ್ತೆ. ಆ ಸ್ಪೀಡೋಮೀಟರ್ ಮೇಲ್ಗಡೆನೆ ಚಾರ್ಜಿಂಗ್ ಸಾಕೆಟ್ ನ ಕೊಟ್ಟಿದ್ದಾರೆ. ಯು ಶೇಪಡ್ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಮಿರರ್ಸ್ ಎಲ್ಲ ಡೀಸೆಂಟ್ ಆಗಿ ಕೊಟ್ಟಿದ್ದಾರೆ. ಕಿಕ್ ಸ್ಟಾರ್ಟ್ ಬರುತ್ತೆ, ಸೆಲ್ಫ್ ಸ್ಟಾರ್ಟ್ ಬರುತ್ತೆ. ಫ್ರೇಮ್ ವಿಚಾರಕ್ಕೆ ಬಂದಾಗ ಟ್ಯೂಬ್ಯುಲರ್ ಫ್ರೇಮ್, ಸೈಡ್ ಸ್ಟ್ಯಾಂಡ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ. ಸೆಂಟರ್ ಸ್ಟ್ಯಾಂಡ್ ಬರುತ್ತೆ. ಫುಟ್ ಪೆಕ್ಸ್ ವಿಚಾರಕ್ಕೆ ಬಂದಾಗ ಮಲ್ಟಿಪಲ್ ಫುಟ್ ಪೆಕ್ಸ್ ನ ಕೊಟ್ಟಿದ್ದಾರೆ. ಸ್ಯಾರಿ ಗಾರ್ಡ್ ಬರುತ್ತೆ. ಸೀಟ್ ನ ಲಾಂಗ್ ಆಗಿ ಕೊಟ್ಟಿದ್ದಾರೆ. ಹ್ಯಾಂಡಲ್ ಗ್ಯಾಪ್ಸ್ ಎಲ್ಲ ಹೆವಿ ಆಗಿ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ನ ಮೆಟಲ್ ಕವರ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಅದನ್ನ ಕ್ರೋಮ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 11 ಲೀಟರ್ಸ್. ಫ್ಯೂಯಲ್ ಟ್ಯಾಂಕ್ ನ ಕವರ್ ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಫ್ಯೂಯಲ್ ಟ್ಯಾಂಕ್ ಒಂದೇ ಮೆಟಲ್ ನಲ್ಲಿ ಬರೋದು. ಇನ್ನೆಲ್ಲ ಬಾಡಿ ಪ್ಯಾನಲ್ಸ್ ಎಲ್ಲ ಫೈಬರ್ ಪ್ಲಾಸ್ಟಿಕ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಓವರ್ ಆಲ್ ಮೆಟೀರಿಯಲ್ ವೈಸ್ ಮತ್ತೆ ಡೈಮೆನ್ಷನ್ ವೈಸ್ ಈ ಒಂದು ಬೈಕು ಸಿಂಪಲ್ ಬೈಕು. ಫ್ರಂಟ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಈ ಬೈಕ್ ನಲ್ಲಿ ಆಂಟಿ ಸ್ಕಿಡ್ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ಟ್ಯೂಬ್ಲೆಸ್ ಟೈರ್, ಅಲಾಯ್ ವೀಲ್ಸ್ ಬರುತ್ತೆ. ಫ್ರಂಟ್ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ರಮ್ ಬ್ರೇಕ್. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಬರುತ್ತೆ. ನೈಟ್ರಾಕ್ ಸಸ್ಪೆನ್ಷನ್ ಡೀಸೆಂಟ್ ಆಗಿರಲ್ಲ, ಸಖತ್ತಾಗೆ ಇರುತ್ತೆ. ಬ್ಯಾಕ್ ಪೇನ್ ಎಲ್ಲ ಈ ಒಂದು ಸಸ್ಪೆನ್ಷನ್ ಅಲ್ಲಿ ಬರಲ್ಲ. ಬ್ಯಾಕ್ ವೀಲ್ ನ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ಟ್ಯೂಬ್ಲೆಸ್ ಟೈರ್, ಅಲಾಯ್ ವೀಲ್ಸ್ ಬರುತ್ತೆ. ಬ್ಯಾಕ್ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ರಮ್ ಬ್ರೇಕ್ ಬರುತ್ತೆ. ಬಟ್ ಕಂಬೈನ್ ಬ್ರೇಕ್ ಸಿಸ್ಟಮ್ ಬರುತ್ತೆ. ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 115cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 2 valve ಏರ್ ಕೂಲ್ಡ್ BS6 E20 ಫ್ಯೂಯಲ್ ಕಂಪ್ಯಾಟಬಲ್ ವಿತ್ OBD ಸೆನ್ಸರ್ಸ್ ಜೊತೆ ಬರುತ್ತೆ. ಫ್ಯೂಯಲ್ ಸಪ್ಲೈ ಸಿಸ್ಟಮ್ ವಿಚಾರಕ್ಕೆ ಬಂದಾಗ FI. ಮೊದಲು ಕಾರ್ಬೊರೇಟರ್ ಇಂಜಿನ್ ಬರೋದು, ಈಗ FI ಇಂಜಿನ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 11 ಲೀಟರ್ಸ್. ಮೈಲೇಜ್ ಅರೌಂಡ್ 70 to 80 ಕೊಡುತ್ತೆ. ಸಿಟಿಯಲ್ಲಿ ಆಗ್ಲಿ ಹೈವೇಲ್ ಆಗ್ಲಿ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ 1000 ಇಂದ 2000 ರೂಪಾಯಿ ಆಗುತ್ತೆ. ಗೇರ್ ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ 4 ಸ್ಪೀಡ್ ಬರುತ್ತೆ. ಅಂದ್ರೆ 4 ಗೇರ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 8.6 hours ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 9.8 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಓವರ್ ಆಲ್ ಡೈಮೆನ್ಷನ್ ವೈಸ್, ಸ್ಪೆಸಿಫಿಕೇಶನ್ ವೈಸ್, ಟೆಕ್ನಾಲಜಿ ವೈಸ್ ಅಂಡ್ ಫೀಚರ್ಸ್ ವೈಸ್ ಈ ಒಂದು ಬೈಕ್ ಡೀಸೆಂಟ್ ಬೈಕ್ ಅಂತಾನೆ ಹೇಳ್ಬೋದು. ಟಾಪ್ ಸ್ಪೀಡ್ ಬಂದು ಸ್ಪೀಡೋಮೀಟರ್ ನಲ್ಲಿ 120 km/h ಕೊಟ್ಟಿದ್ದಾರೆ. ಆದ್ರೆ ರಿಯಲ್ ಟೈಮ್ ಅಲ್ಲಿ 90 ಆರಾಮಾಗಿ ಟಚ್ ಆಗುತ್ತೆ. 100 km/h ಹೋಗುತ್ತೆ. ಲಾಂಗ್ ಸ್ಟ್ರೆಚ್ ಅಲ್ಲಿ ಹೈವೇಸ್ ಅಲ್ಲಿ ಹೋಗುತ್ತೆ. ಬಟ್ ಈ ಒಂದು ಬೈಕ್ ನ ಯೂಸೇಜ್ ಬಂದು ಸಿಟಿ ಯೂಸೇಜ್ ಬೈಕು. ಬನ್ನಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇನ್ ಟು ರೈಡಿಂಗ್ ರಿವ್ಯೂ. ಗೈಸ್, ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕು ಆಲ್ ನ್ಯೂ 2025 ಮಾಡೆಲ್ ಬಜಾಜ್ ಪ್ಲಾಟಿನಾ 110cc ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ ಫಾರ್ ಅ ರೈಡ್. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ, ಇಂಜಿನ್ ಸೌಂಡ್ ಈ ಥರ ಕೇಳಿಸುತ್ತೆ. ಲೆಟ್ಸ್ ಗೋ. ಶಾರ್ಟ್ ಗೇರ್ ಶಿಫ್ಟು. ಮುಂದ್ಗಡೆ 17 ಇಂಚಸ್ ಟೈರ್ ಪ್ರೊಫೈಲು, ಹಿಂದ್ಗಡೆನೂ 17 ಇಂಚಸ್ ಟೈರ್ ಪ್ರೊಫೈಲು. 4 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ನು. ಹ್ಯಾಂಡಲ್ ಬಾರ್ ಚೆನ್ನಾಗಿದೆ. ಲೈಕ್ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ, ಬಟ್ ಏಪ್ ಸ್ಟೈಲಲ್ಲಿ ಕೊಟ್ಟಿದ್ದಾರೆ.
ಅಥವಾ ಯು ಶೇಪಲ್ಲಿ ಕೊಟ್ಟಿದ್ದಾರೆ. ಸೊ ಹೆಡ್ಲೈಟ್ ಆನ್ ಮಾಡ್ಕೊಳಕ್ಕೆ ಬಟನ್ ಕೊಟ್ಟಿದ್ದಾರೆ, ಸ್ವಿಚ್ ಕೊಟ್ಟಿದ್ದಾರೆ. ಅದನ್ನು ಆನ್ ಮಾಡ್ಕೊಂಡ್ರೆ ಮಾತ್ರ ಈ ಬಟನ್ಸ್ ಎಲ್ಲ ವರ್ಕ್ ಆಗೋದು. ಇದು ಐ ಬೀಮು, ಡಿಮ್ ಆ್ಯಂಡ್ ಡಿಪ್ಪು, ಇಂಡಿಕೇಟರ್ ಎಲ್ಲ ಈ ಥರ ಇದೆ, ಹಾರನ್ ಈ ಥರ ಇದೆ. ಸೊ ಹ್ಯಾಲೋಜನ್ ಬಲ್ಪು ಮತ್ತು ಡೇ ಟೈಮ್ ರನ್ನಿಂಗ್ ಲೈಟ್ ಎಲ್ಲ ಕೊಟ್ಟಿದ್ದಾರೆ. LED ನಲ್ಲಿ. ಸೊ ಸ್ವಲ್ಪ ರೋಡ್ನಲ್ಲಿ ಚಚ್ಚಣ ಬನ್ನಿ. ಫೋರ್ ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಅಂದರೆ 4 ಗೇರ್ ಬರುತ್ತೆ, ಬೇಗನೆ ಶಿಫ್ಟ್ ಆಗುತ್ತೆ. ನನಗೆ ಥರ್ಡ್ ಗೇರ್ ಸಖತ್ ಇಷ್ಟ ಆಗುತ್ತೆ, ಯಾಕಂದರೆ ಲೊಕೇಶನಿಗೆ ಬರ್ಬೇಕಾದ್ರೆ ನಾನು ರೈಡ್ ಮಾಡ್ಕೊಂಡು ಬಂದೆ, ಅವಾಗ ಥರ್ಡ್ ಗೇರ್ ತುಂಬಾ ಚೆನ್ನಾಗಿದೆ. ನನ್ನ ತೂಕ ಬಂದು 90 kg, ಹತ್ತಿ ಆ ಥರ ಹತ್ತುತ್ತೆ ನೋಡಿ. ಓಕೆ, ಡೀಸೆಂಟಾಗಿ ಹತ್ತಿತು. ಸೊ ಡೀಸೆಂಟು ಬೈಕ್ ಅಂತಲೇ ಹೇಳ್ಬೋದು. ಅಪ್ಪಲ್ಲಿ ಸ್ವಲ್ಪ ಹೈವೇಯಲ್ಲಿ ಚುಚ್ಚೋಣ ಯಾವ ಥರ ಗಾಡಿ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ. ನ್ಯೂಟ್ರಲ್ಲಿಗೆ ಹಾಕ್ದೆ, ಗಾಡಿನ ಸೈಡಿಗೆ ಹಾಕ್ದೆ. ಫಸ್ಟ್ ಗೇರ್, ಸೆಕೆಂಡ್, ಥರ್ಡ್, ಫೋರ್ತ್. ಪರವಾಗಿಲ್ಲ ಗುರು, ಜೋರಾಗಿ ಹೋಗುತ್ತೆ. ಮೋಸ್ಟ್ಲಿ 17 ಇಂಚಸ್ ಟೈರ್ ಪ್ರೊಫೈಲ್ ಇದೆಯಲ್ಲ, ಆದ ಕಾರಣ ಫಾಸ್ಟಾಗಿ ಹೋಗ್ತಿರ್ಬೇಕು. ಫುಲ್ಲು ಥ್ರಾಟಲ್ ಕೊಟ್ಟಿದ್ದೀನಿ. ಎಕ್ಸಾಸ್ಟ್ ಸೌಂಡ್ ಚೆನ್ನಾಗಿ ಕೇಳಿಸುತ್ತೆ. ಗೇರು ಚೆನ್ನಾಗೆ ಶಿಫ್ಟ್ ಆಗುತ್ತೆ. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಚೆನ್ನಾಗಿದೆ. ಸೆಮಿ ಕಾರ್ನರಿಂಗ್ ಎಲ್ಲ ಮಾಡ್ಬೇಕಾದ್ರೆ ಒಳ್ಳೆ ಮಜಾ ಕೊಡುತ್ತೆ. ಹೈ ಸ್ಪೀಡ್ ಸ್ಟೆಬಿಲಿಟಿ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಚೆನ್ನಾಗಿದೆ. ಸೀಟಿಂಗ್ ರೂಮ್ ಚೆನ್ನಾಗಿದೆ. ಇದು ಸಿಂಗಲ್ ಡೌನ್ ಟ್ಯೂಬ್ ಫ್ರೇಮು. ಸೊ ಇದೆಲ್ಲ ಅಂತ ಏನು ಆಟ ಆಡೋಕ್ಕಾಗಲ್ಲ, ಬಟ್ ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು ಗುರು. ನಿಜವಾಗ್ಲೂ ಹೇಳ್ತೀನಿ, ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು. ಆ್ಯಕ್ಟಿವಾ ಮತ್ತು ಆ್ಯಕ್ಸಿಸ್ಕಿನ್ನ ಈ ಗಾಡಿ ತೂಕ ಇದೆ 120 kg. ಫುಲ್ ಆಫ್ ರೋಡ್ ಗುರು. 120 kg ಇದೆ, ಆದರೆ ಅಷ್ಟು ತೂಕ ಇದೆ ಅಂತ ಫೀಲ್ ಕೊಡಲ್ಲ ನಮಗೆ. ಪಾರ್ಕಿಂಗಿಂದ ತೆಗಿಬೇಕಾರೆ ಅಥವಾ ಓಡಿಸ್ಬೇಕಾರೆ ಆಫ್ ರೋಡಿಂಗ್ ಎಲ್ಲ ಹೋಗ್ತಾ ಇದ್ದೀನಿ. ಸೊ ಸ್ಪ್ಲೆಂಡರ್ ಪಕ್ಕದಲ್ಲಿ ಹೋಗ್ತಾ ಇದೆ, ಅದಕ್ಕಿಂತ ಹೈಟಲ್ಲಿದೆ ಗಾಡಿ. ಇದು ಫುಲ್ಲು ಲೀನಾಗಿದೆ ಗಾಡಿ, ನುಗ್ಗಿಸ್ಬೋದು ಎಲ್ಲಿ ಬೇಕಾದ್ರು. ಆಫ್ ರೋಡ್ ಪಾತೋಲ್ಸ್. ಹಿಂಗಡೆ ಸಸ್ಪೆನ್ಷನ್ ಅಂತು, ಬ್ಯಾಕ್ ವೀಲ್ನ ಸಸ್ಪೆನ್ಷನ್ ಅಂತು ಬಟರ್ ಸ್ಮೂತು. ನೈಟ್ರಾಕ್ಸ್ ಅದು ಎಂಡ್ಯೂರೆನ್ಸ್ ಅವ್ರದ್ದು. ಆ್ಯಕ್ಚುಲಿ ಆಫ್ ರೋಡಿಂಗ್ ಮಾಡೋರು ಎಕ್ಸ್ಪಲ್ಸ್ 200 ತಗೊಳ್ಳೋ ಬದಲು ಗಾಡಿ ತಗೊಳ್ರಿ. ಮೈಲೇಜು ಚೆನ್ನಾಗೆ, ಸರ್ವಿಸ್ ಕಾಸ್ಟು ಕಮ್ಮಿ, ಎಲ್ಲ ಈ ಗಾಡಿಯಲ್ಲಿದೆ. ಹಿಂಗೆ ಕಾರ್ನರಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ, ಬಟ್ ಬ್ಯಾಕ್ ಸೈಡ್ ವೀಲು ವೈಡರ್ ಟೈರ್ ಸೆಕ್ಷನ್ ಇಲ್ಲ.
ಆ್ಯಕ್ಚುಲಿ CT100 ಮತ್ತು ಪ್ಲ್ಯಾಟಿನಾ ಇವೆರಡು ನಡುವೆ ಯಾಕೆ ತಗೊಬೇಕು ಅನ್ನೋದು ನಿಮಗೆ ಒಂಚೂರು ಕನ್ಫ್ಯೂಷನ್ ಇರುತ್ತೆ ಅನ್ಕೊತೀನಿ. ಪ್ಲ್ಯಾಟಿನಾ ಬಂದ್ಬಿಟ್ಟು ಫುಲ್ಲು ಲೀನ್ ಗಾಡಿ, ಉದ್ದ ಜಾಸ್ತಿ, ಅಗ್ಲನೇ ಇಲ್ಲ ಗಾಡಿ. CT100 ಬಂದ್ಬಿಟ್ಟು ಹಗ್ಲ ಗಾಡಿ, ಅದು ಫುಲ್ಲು ಟ್ಯಾಂಕ್ ಎಲ್ಲ ಒಂಚೂರು ಬಲ್ಕ್ ಆಗಿದೆ ಇದು ಕಂಪೇರ್ ಮಾಡಿದ್ರೆ. ಮತ್ತು ಸೀಟಿನೂ ಬಲ್ಕ್ ಇದೆ, ಅದು ಅಂದರೆ ಬಲ್ಕಿಗಿನ ಅದು ಹಗ್ಲ ಇದೆ. ಸೊ ಇದು ಬಂದ್ಬಿಟ್ಟು ಒಂದು ಫ್ಯಾಮಿಲಿ ಲುಕ್ ಗಾಡಿ, ಅದು ಬಂದು ಒಂದು ಕಾರ್ಗೋ ಲುಕ್ಕು. ಅಂದರೆ ಈ ಮುಂದ್ಗಡೆ ಈಗ TVS ಅಲ್ಲಿ ಸಾಮಾನು ಹಾಕೊಂಡು ಹೋಗ್ತಾರಲ್ಲ, ಸೊ ಹಂಗೆ ಸಾಮಾನು ಹಾಕೊಂಡು ಹೋಗೋಕ್ಕೆ ಅದು ಚೆನ್ನಾಗೈತೆ. ಲೇಡೀಸ್ಗಳು ಹುಷಾರಾಗಿರ್ಬೇಕು, ಹೆಂಗೆ ಬೇಕಾದ್ರೂ ತಿರುಗಿಸ್ಬಿಡ್ತಾರೆ. ಬ್ರೇಕಿಂಗ್ ಚೆನ್ನಾಗಿದೆ, ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನು ಅಂತ ಏನು ಫೀಡ್ಬ್ಯಾಕ್ ನನಗೆ ಸಿಗ್ತಿಲ್ಲ. ಬಟ್ ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಅಂತೂ ನೈಟ್ರಾಕ್ಸ್ದು 2 ಸ್ಪ್ರಿಂಗ್ ಸಸ್ಪೆನ್ಷನು ಹೆವಿ ಸ್ಮೂತಾಗಿದೆ. ಇನ್ನು ಮೈಸೂರು ರೋಡಿಗೆ ಬಂದ್ವಿ. ಮಿರರ್ಸ್ ಎಲ್ಲ ಚೆನ್ನಾಗಿ ಕಾಣ್ತವೆ. ಗೇರ್ ಶಿಫ್ಟಿಂಗ್ ಚೆನ್ನಾಗಿದೆ, ಕ್ಲಚ್ಚು ಲೈಟ್ ಆಗಿದೆ, ವಿಸಿಬಿಲಿಟಿ ಚೆನ್ನಾಗಿದೆ, ಆರಾಮಾಗಿ ಮನೋರೆಲ್ಲ ಮಾಡೋಕ್ಕೆ ಗಾಡಿ ಗ್ರಿಪ್ ಆಗಿದೆ. ಅಂದರೆ ಸೈಡ್ ಹಾಕೋಕ್ಕೆ ನೋಡಿ, ಆರಾಮಾಗಿ ಸೈಡ್ ಹಾಕ್ಬೋದು. ಲೈಟ್ ವೇಟ್ ಆಗಿದೆ ಗುರು. ಮೈಲೇಜಿಗೆ ಏನು ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ. ಈ ಗಾಡಿ ತಗೊಂಡ್ರೆ 1 ಲೀಟ್ರಿಗೆ 65 ಕಿಲೋಮೀಟ್ರ್ ಹೋಗುತ್ತೆ. ಸರ್ವಿಸ್ ಕಾಸ್ಟು ಹಬ್ಬ ಅಂದರೂ 1000 ರೂಪಾಯಿ ಆಗುತ್ತೆ. ಇನ್ ಕೇಸ್ ಏನಾರ ನೀವು ಆಯಿಲ್ನ ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಅವಾಗ ಜಾಸ್ತಿ ಬಿದ್ದೇ ಬೀಳುತ್ತೆ. ಏನಾರ ಹೆವಿ ಖರ್ಚು ಬಂದರೆ, ಅಂದರೆ ಇಂಜಿನ್ ಆಯಿಲ್ಲು ನೀವೇನಾರ ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಇಂಜಿನ್ ಪ್ರಾಬ್ಲಮ್ ಬರುತ್ತೆ. ಸೊ ಇಂಜಿನ್ ಆಯಿಲ್ನ ಕರೆಕ್ಟಾಗಿ ಲೆವೆಲೆಲ್ಲ ನೋಡಿಕೊಂಡು ಕರೆಕ್ಟ್ ಟೈಮಲ್ಲಿ ಆಯಿಲ್ನ ಚೇಂಜ್ ಮಾಡ್ತಾ ಇರಿ. ಒಟ್ಟು ಇಂಜಿನಲ್ಲಿ ಆಯಿಲ್ ಇರಬೇಕು, ಆವಾಗ ಗಾಡಿ ಚೆನ್ನಾಗಿರುತ್ತೆ, ಗಾಡಿ ಚೆನ್ನಾಗಿ ಮೂವ್ ಆಗುತ್ತೆ. ಆ್ಯಂಡ್ ಮುಂದ್ಗಡೆಯಲ್ಲಿ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಲೋ ಆ್ಯಂಡ್ ಟಾರ್ಕು ಚೆನ್ನಾಗಿರುತ್ತೆ, ಪವರು ಚೆನ್ನಾಗಿರುತ್ತೆ. ಯಾವುದೇ ಮಿಷಿನ್ಸ್ ಆಗಲಿ ಕರೆಕ್ಟಾಗಿ ನೋಡಿಕೊಂಡ್ರೆ ಮಿನಿಮಮ್ 10 ರಿಂದ 15 ವರ್ಷ ಚೆನ್ನಾಗಿ ಬರುತ್ತೆ. ಇನ್ನೂ ಚೆನ್ನಾಗಿ ನೋಡಿಕೊಂಡ್ರೆ ಲೈಫ್ ಲಾಂಗ್ ಚೆನ್ನಾಗಿ ಬರುತ್ತೆ. ಹಳೆ ಕಾಲದ ಗಾಡಿ ಈಗಿನ ಕಾಲದ ಗಾಡಿ ಅಂತ ಏನೂ ಇಲ್ಲ ಗುರು. ನೀವು ಓಡಿಸೋ ರೀತಿಯಲ್ಲಿ ಗಾಡಿ ಇಂಜಿನ್ ಚೆನ್ನಾಗಿರುತ್ತೆ. ನೀವು ಅದಕ್ಕೆ ಕರೆಕ್ಟಾಗಿ ಸರ್ವಿಸ್ ಮಾಡಿಸ್ದೇನೆ, ಏನು ಮಾಡ್ದೇನೆ ಮುಕ್ಲಾರೆ ಹೊಡೆದ್ರೆ ಇನ್ನೇನು ಗಾಡಿ ಇಂಜಿನ್ ಬಾಳಿಕೆ ಬರ್ತದೆ. ನನ್ನ 2 ಕಾಲೂ ಫ್ಲ್ಯಾಟ್ ಫುಟ್ ಆಗುತ್ತೆ. ನನ್ನ ಇದು ಬಂದು 5.7. ಅದಕ್ಕಿಂತ ಕುಳ್ಳುಕ್ಕಿರೋದು ಐ ಥಿಂಕ್ ಕುತ್ಕೊಳಕ್ಕಾಗಲ್ಲ ಅನ್ಕೊತೀನಿ. ಯಾಕಂದರೆ ಗಾಡಿ ಒಂದು ಸ್ವಲ್ಪ ಹೈಟಲ್ಲಿದೆ. ಬಜೆಟ್ ಫ್ರೆಂಡ್ಲಿ ಬೈಕ್ ಇದು. ಆರಾಮಾಗೆ ಆಫೀಸು, ಕಾಲೇಜು, ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್ಟು, ಝೆಪ್ಟೊ ಇವರೆಲ್ಲರೂ ಈ ಗಾಡಿನ ಯೂಸ್ ಮಾಡ್ಬೋದು. ಯಾಕಂದರೆ ಗಾಡಿ ತುಂಬ ಲೀನಾಗಿದೆ. CT100 ಹಗಲು ಆಗಿದೆ. ಈ ಒಂದು ಗಾಡಿನ ಬಂದು ಹ್ಯಾವಿ ಬಜಾಜಲ್ಲಿ ತೊಗೊಳ್ಳಿ, ಚೆನ್ನಾಗೆ ಡೆಲಿವರಿ ಮಾಡಿಕೊಡ್ತಾರೆ. ನ್ಯೂಟ್ರಲಿಗೆ ಹಾಕ್ಕೊಂಡೆ ಸೈಡ್ ಸ್ಟ್ಯಾಂಡ್ ಹಾಕ್ದೆ ಗಾಡಿ ಆಫ್ ಆಗಲ್ಲ. ಫಸ್ಟ್ ಗೇರ್ ಹಾಕ್ದೆ, ಸೈಡ್ ಸ್ಟ್ಯಾಂಡ್ ಹಾಕ್ದೆ, ಗಾಡಿ ಆಫ್ ಆಯಿತು.